ನಾವು ಬರೆದ ಈ ಪುಸ್ತಕದ ಹೆಸರು ಬಿಂಬನ. ಗಿರೀಶರು ನನಗೆ ಡೈರೆಕ್ಟರ್ಸ್ ಆನ್ ಡೈರೆಕ್ಟಿಂಗ್ ಅಂತ ಹೇಳೋ ಬುಕ್ಸ್ ಕೊಟ್ಟರು. ಮತ್ತು ಈಗ ಬರ್ಗ್ಮನ್, ಫೆಲಿನಿ ಆನ್ ಫೆಲಿನಿ, ಟಾರ್ಕೋವ್ಸ್ಕಿ ಆನ್ ಟಾರ್ಕೋವ್ಸ್ಕಿ, ಈ ಥರದ ಬುಕ್ ಕೊಟ್ಟರು. ನಾನು ಗಿರೀಶರನ್ನು ಕೇಳಿದೆ, ಇಂಥ ಪುಸ್ತಕ ನಮ್ಮಲ್ಲಿಲ್ವಾ, ನಮ್ಮಲ್ಲಂದರೆ ಭಾರತದಲ್ಲಿಲ್ವಾ ಅಂತ ಕೇಳಿದೆ. ಭಾರತದಲ್ಲಿಲ್ಲ, ಕರ್ನಾಟಕದಲ್ಲೂ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಇಂಥ ಒಂದು ಪುಸ್ತಕ ನಾವು ಯಾಕೆ ಮಾಡಬಾರ್ದು ಅಂಥೇಳಿ ಈ ಥರ ಒಂದು ಯೋಚನೆ ಶುರು ಮಾಡಿದ್ವಿ. ಗಿರೀಶ್ರ ಹತ್ರ ನಾವು ಮಾತನಾಡ್ತಾ ಸುಮಾರು 2 ವರ್ಷ ಈ ಅನುಮಾನದಲ್ಲೇ ಮಾಡಲಾ ಬೇಡವೋ ಅಂತೇಳೋ ಒಂದು ಅನುಮಾನದಲ್ಲೇ ಶುರು ಮಾಡಿದ್ವಿ ಅಲ್ವಾ. ಆಮೇಲೆ ಮಾಡಬೇಕು ಅಂತ ತೀವ್ರವಾಗಿ ಅನ್ನಿಸಿದ ಮೇಲೆ ನಾವು ಕೂತ್ವಿ, ಸಿನಿಮಾಗಳನ್ನೆಲ್ಲ ಒಂದೊಂದಾಗಿ ನೋಡಿದ್ವಿ, ಅದರ ನಡುವೆ ಮಾತನಾಡ್ತಾ ಇದ್ವಿ. ಆಮೇಲೆ ಬರೀಲಿಕ್ಕೆ ಕೂತ್ವಿ. ಬರೀಲಿಕ್ಕೆ ಸಾಧಾರಣ ನಾವು ಒಂದು 8 ತಿಂಗಳು ತೊಗೊಂಡಿದ್ವಿ ಅಲ್ವಾ. ಹಾಗೆ ಕೆಲವು ನಿರ್ಬಂಧಗಳನ್ನು ಬರೆಯೋ ಮೊದಲೇ ನಾವು ನಮ್ಮ ಮೇಲೆ ಹೇರಿಕೊಂಡಿದ್ವಿ ಆಯಿತು. ಉದಾಹರಣೆಗೆ ಇದರ ಪ್ರಶ್ನೋತ್ತರಗಳ ಸರಮಾಲೆ ಆಗಬಾರ್ದು, ಅದರ ಬದಲಾಗಿ ಒಂಥರ ಡಿಸ್ಕಷನ್ ಪ್ರತಿಯೊಂದು ಸಿನಿಮಾದ ಬಗ್ಗೆನೂ, ಅದರ ಶಾರ್ಟ್ ಬೈ ಶಾರ್ಟ್ ಎನಾಲಿಸಿಸ್, ಈ ಥರ ನಾವು ಯೋಚನೆ ಮಾಡಿದ್ವಿ. ಗಿರೀಶ್ರು ಅವರ ಫುಲ್ ಟೈಮನ್ನು ಇದಕ್ಕೆ ಕೊಟ್ಟರು. ನಾನು ಅವರು ಕೂತ್ಕೊಂಡು ಹಗಲು ರಾತ್ರಿ ಅಂತ ಹೇಳೋ ಥರನೇ ಈ ಕೆಲಸ ಶುರು ಮಾಡಿದ್ವಿ. ಪುಸ್ತಕ ಈ ಹಂತಕ್ಕೆ ಬಂದಿದೆ. ಇದು ನಮಗೆ ಒಂಥರದಲ್ಲಿ ಒಂದು ಸಂತೋಷದ ವಿಷಯ ಅನ್ಕೊಂಡು ನಮಗೊಂದು ತೃಪ್ತಿ ಇದೆ ಬುಕ್ ಬಗ್ಗೆ. ಈ ಸಿನಿಮಾವನ್ನು ವ್ಯಾಖ್ಯಾನಿಸುವಾಗ 2 ಕ್ರಮವನ್ನು 3 ಕ್ರಮವನ್ನು ಫಾಲೋ ಮಾಡ್ತೀವಿ. ಒಂದೇನಂತಂದರೆ ಸಿನಿಮಾದ ಪರಿಣಾಮ, ಅದನ್ನು ಅನುಸರಿಸಿ ಅದು ಒಳ್ಳೆಯ ಸಿನಿಮಾ ಕೆಟ್ಟ ಸಿನಿಮಾ ಅಂತ ವ್ಯಾಖ್ಯಾನ ಮಾಡ್ತಾಯಿರ್ತೀವಿ. ತುಂಬ ನಮಗೆ ಖುಷಿ ಕೊಟ್ಟರೆ, ಸಂತೋಷ ಕೊಟ್ಟರೆ, ಅದು ಒಳ್ಳೆಯ ಅನುಭವ ಕೊಟ್ಟರೆ ಆ ಸಿನಿಮಾವನ್ನು ಚೆನ್ನಾಗಿದೆ ಅಂತ ಹೇಳ್ತೇವೆ. ಇನ್ನೊಂದು ವ್ಯಾಖ್ಯಾನದ ಕ್ರಮ ಯಾವುದು ಅಂತಂದರೆ ಸಿನಿಮಾದ ವಸ್ತು ವಿಷಯ ಏನಿದೆ, ಆ ವಸ್ತು ವಿಷಯ ಇಟ್ಕೊಂಡು ಅದರ ಪೊಲಿಟಿಕಲ್ ಕನೋಟೇಷನ್ಸ್ ಏನೇ, ಅದರ ಸೋಷಿಯಲ್ ಮತ್ತು ಬೇರೆ ಬೇರೆ ಆಯಾಮಗಳು ಹೇಗಿದೆ ಅಂತ ಇಟ್ಕೊಂಡು ಆ ಕೃತಿಯನ್ನು ವ್ಯಾಖ್ಯಾನ ಮಾಡ್ತಾ ಇರ್ತೀವಿ. ಇವೆರಡೂ ಕೃತಿಯಲ್ಲೂ ಕೃತಿಯ ವಸ್ತುವನ್ನು, ಸಿನಿಮಾದ ವಸ್ತುವನ್ನು ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಆದರೆ ಸಿನಿಮಾವನ್ನು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುವ ಕ್ರಮ ಇದೆ. ಅದೇನಂತಂದರೆ ಸಿನಿಮಾ ಮೂಲತಃ ಒಂದು ಬಿಂಬಗಳ ಭಾಷೆ. ನಾವು ಬಿಂಬಗಳನ್ನು ಸೃಷ್ಟಿ ಮಾಡ್ತಾ ಇರ್ತೀವಿ, ನಿರ್ದೇಶಕರಾದವರು. ಬಿಂಬಗಳು ಅಂತಂದರೆ ದೃಶ್ಯ ಬಿಂಬಗಳಾಗಬೇಕಲ್ಲ. ಸಾಮಾನ್ಯ ಯಾವ ಅರ್ಥಲ್ಲ ಮಾತಾಡ್ತೀವಿ ಅಂತಂದರೆ ತೆರೆ ಮೇಲೆ ಕಂಡಿದ್ದನ್ನು ಬಿಂಬ ಅಂತೀವಿ, ಅದೆಲ್ಲ ಬಿಂಬ. ಬಿಂಬ ಮನಸ್ಸಿನಲ್ಲಿ ಮೂಡುತ್ತಲ್ಲ, ಅದು ಬಿಂಬ. ನನಗೆ ಖುಷಿ ಆದರೆ ಅದು ಒಂದು ಬಿಂಬ. ಅದು ಯಾವ ಬಿಂಬ ಸೃಷ್ಟಿ ಮಾಡುತ್ತೋ ಅದು ಸಿನಿಮಾದಲ್ಲಿ ದೃಶ್ಯದಿಂದಲೂ ಬಿಂಬಗಳನ್ನು ಸೃಷ್ಟಿ ಮಾಡ್ತಿರ್ತೀವಿ, ಶಬ್ದದಿಂದಲೂ ಬಿಂಬಗಳನ್ನು ಸೃಷ್ಟಿ ಮಾಡ್ತಿರ್ತೀವಿ, ಸಂಕಲನದಿಂದಲೂ ಸೃಷ್ಟಿ ಮಾಡ್ತಿರ್ತೀವಿ. ನಾವು ಈ ಹೇಳುವ ಕಲಾವಿದರು, ಆಮೇಲೆ ಸೆಟ್ಸು ಎಲ್ಲವೂ ಒಂದು ಬಿಂಬವನ್ನು ಸೃಷ್ಟಿ ಮಾಡುವ ಒಂದು ದಿಕ್ಕಿನಲ್ಲಿ ಇವೆಲ್ಲ ಪರಿಕರಗಳು. ನಾವು ಅದಕ್ಕೆ ಸಿನಿಮಾ ವ್ಯಾಖ್ಯಾನದಲ್ಲಿ, ಜಾಗತಿಕ ಸಿನಿಮಾ ವ್ಯಾಖ್ಯಾನದಲ್ಲಿ ಆ ಮೂಲಕ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದರೆ ಈ ಬಿಂಬಗಳು ಏನನ್ನು ಕಟ್ಟಿಕೊಡ್ತವೆ, ಹಾಗೆ ಕಟ್ಟಿಕೊಟ್ಟಿದ ವಿಷಯಗಳು ಏನನ್ನು ಹೇಳ್ತಾ ಇವೆ, ಅದರ ಪೊಲಿಟಿಕಲ್ ಕನೋಟೇಷನ್ಸ್ ಏನು, ಸೋಷಿಯಲ್ ಇಂಪ್ಲಿಕೇಷನ್ಸ್ ಏನು, ಅದು ಹೇಳ್ತಿರುವಂಥ ಇಡೀ ವಸ್ತು ವಿಷಯವೇನೇನು, ನಿರ್ದೇಶಕನ ಜಗತ್ತಿನ ದೃಷ್ಟಿ ಏನು, ಈ ಥರದಲ್ಲಿ ವ್ಯಾಖ್ಯಾನಿಸ್ಕೊಂಡು ಹೋಗ್ತಾರಲ್ಲ, ಅದನ್ನು ನಮ್ಮ ಈ ಪುಸ್ತಕದ ಆಶೆಯಾಗಿ ಇಟ್ಕೊಂಡ್ವಿ. ನಾವು ಇದರ ನುಡಿಗಟ್ಟುಗಳನ್ನು ಹೇಳ್ತಾನೆ ಸಿನಿಮಾ ಏನು ಕಾಣಿಸ್ತದೆ, ಕಾಣಿಕೆ ಏನು, ಅಥವಾ ಸಿನಿಮಾದ ದರ್ಶನ ಏನು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ವಿ. ಇದು ಭಾರತೀಯ ಭಾಷೆಗಳಲ್ಲಿ ಎಲ್ಲೂ ಬಂದ ಹಾಗಿಲ್ಲ, ನಮಗೆ ಗೊತ್ತಿದ್ದ ಹಾಗೆ ಎಲ್ಲೂ ಬಂದ ಹಾಗಿಲ್ಲ. ಕನ್ನಡದಲ್ಲಿ ಇದು ಮೊದಲ ಬಾರಿಗೆ ಬಂದದ್ದು. ಸಿನಿಮಾ ಬಗ್ಗೆ ತುಂಬ ಜನ ತುಂಬ ರೀತಿಯಲ್ಲಿ ಬರೆದಿದ್ದಾರೆ, ಆದರೆ ಈ ಥರದ ಒಂದು ಸಿನಿಮಾ ಏನು ದರ್ಶನ ಕೊಡುತ್ತೆ, ಇದು ಬಿಂಬನದ ಕ್ರಮ ಏನು, ಬಿಂಬನದ ಹಿಂದಿನ ಉದ್ದೇಶ ಏನು, ಯಾವ ರೀತಿಯಲ್ಲಿ ಅದು ಪ್ರಸ್ತುತ ಆಗ್ತಾ ಇದೆ, ಇದರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಿದ್ದೇವೆ. ಹಾಗಾಗಿ ಇದು ಮುಂದೆ ಎಲ್ಲಾದರೂ ಇದರ ಭವಿಷ್ಯ ನೋಡಿರೋ ಬರೀ ಕರ್ನಾಟಕದಲ್ಲಿ ಮುಂದೆ ಸಿನಿಮಾ ಮಾಡಬೇಕಂತ ಹೊರಟವರಿಗೆ ತುಂಬ ಅನುಕೂಲ ಆಗ್ಬೋದು.
ಆದರೆ ಇದು ಬೇರೆ ಭಾಷೆಗಳಿಗೆಲ್ಲರೂ ಭಾಷಾಂತರ ಆದರೆ ಇದು ಇನ್ನೂ ಹೆಚ್ಚಿನ ಜನರಿಗೆ ಜನರನ್ನು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತೇಳಿ ನನಗೊಂದು ಆಸೆ ಇದೆ, ನಿರೀಕ್ಷೆ ಇದೆ. ಸಿನಿಮಾ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಾವು ವಸ್ತುವನ್ನು ಇಟ್ಕೊಂಡು ಅನಲೈಸ್ ಮಾಡ್ತಾ ಹೋಗ್ತೀವಿ. ಆದರೆ ಆ ವಸ್ತುವನ್ನು ಸಾದರಪಡಿಸೋ ಕ್ರಮ ಯಾವುದು ಅಂತಂದರೆ ಈ ಬಿಂಬಗಳು. ಆ ಬಿಂಬಗಳ ವ್ಯಾಖ್ಯಾನ ಭಾಳ ಮುಖ್ಯ. ಬಿಂಬಗಳನ್ನು ಹೇಗೆ ಕಟ್ಟಿದ್ದಾರೆ, ಬಿಂಬಗಳನ್ನು ಯಾವ ರೀತಿಯ ಜೋಡಣೆಯಿಂದ ಈ ಅನುಭವ ಪ್ರೇಕ್ಷಕನಿಗೆ ಹೋಗ್ತಾ ಇದೆ. ಹಾಗಾಗಿ ಈ ಸಿನಿಮಾ ಮಾಡುವವರು ಇದನ್ನು ಕಲಿಯೋದು ಬಹಳ ಮುಖ್ಯ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾನು ಇನ್ನೊಬ್ಬರ ಸಿನಿಮಾವನ್ನು ಇದನ್ನು ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ, ನನ್ನ ಕ್ರಮವನ್ನು ನಾನು ಮಾತಾಡ್ತಾ ಹೋಗ್ಬೋದಲ್ಲ. ಹಾಗಾಗಿ ನಾವಿಬ್ಬರು ಮಾತಾಡ್ಕೊಂಡು ನಮ್ಮ ಕ್ರಮವನ್ನು ನಾವು ಅನಲೈಸ್ ಮಾಡೋದ್ರ ಮೂಲಕ ಒಂದು ಮಾದರಿಯನ್ನು ಕಟ್ಕೊಡೋದು. ನಾನು ನನ್ನ ತಬರನ ಕಥೆ ಮಾಡುವಾಗಲೂ ದ್ವೀಪ ನೋಡುವಾಗಲೂ ಯಾವ ರೀತಿಯ ದೃಶ್ಯ ಬಿಂಬವನ್ನು ಕಟ್ಟಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಸಾಧ್ಯವಾದರೆ, ಓದುಗ ಅವನು ಭವಿಷ್ಯದ ಸಿನಿಮಾ ನಿರ್ದೇಶಕ ಆಗೋ ಆಸೆ ಇದ್ದರೆ ಈ ಥರದಲ್ಲಿ ಕಟ್ಟಬಹುದಾ ಅಂತ ಅವನು ಮಾಡ್ತಾನೆ, ಯೋಚನೆ ಮಾಡ್ತಾನೆ ಅಂತ. ನನಗೆ ಪೂನಾ ಇನ್ಸ್ಟಿಟ್ಯೂಟ್ನಲ್ಲಿ 72ರಿಂದ 75 ನಾನಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ದೊಡ್ಡ ಲೈಬ್ರರಿ ಇತ್ತು. ಅದ್ರ ಪಕ್ಕದಲ್ಲೇ ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸ್ ಇತ್ತು. ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸಲ್ಲೂ ಅಷ್ಟೇ ದೊಡ್ಡ ಲೈಬ್ರರಿ ಇತ್ತು. ಎರಡೂ ಲೈಬ್ರರಿಯಿಂದ ಸೇರಿ ಸುಮಾರು ಒಂದು 5-6 ಸಾವಿರ ಪುಸ್ತಕಗಳಿದ್ದು. ಆ ಎಲ್ಲ ಪುಸ್ತಕಗಳಲ್ಲಿ ನಾನು ತುಂಬ ಗಮನ ಸೆಳೀತಾ ಇತ್ತು, ಅಥವಾ ನನ್ನನ್ನು ತುಂಬ ಆಕರ್ಷಿಸಿದ ಪುಸ್ತಕ ಯಾವುದು ಅಂತಂದರೆ, ಈ ನಿರ್ದೇಶಕರುಗಳು, ಖ್ಯಾತ ನಿರ್ದೇಶಕರು ತಮ್ಮ ಸಿನಿಮಾವನ್ನು ತಾವೇ ವ್ಯಾಖ್ಯಾನಿಸಿದ ಕೆಲವು ಸೀರೀಸ್ ಇತ್ತು. ಹಾಗೆಯೇ ಕೆಲವರು ಸಿನಿಮಾ ಸಿದ್ಧಾಂತಿಗಳು ಸಿನಿಮಾವಾದ ಕಟ್ಟುವ ಕ್ರಮವನ್ನು ವ್ಯಾಖ್ಯಾನ ಮಾಡಿದ ಪುಸ್ತಕಗಳು ಇತ್ತು. ನನಗೆ ಅವು ಸಿನಿಮಾ ಥಿಯರಿಗಳಿಗಿಂತ ಹೆಚ್ಚು ಖುಷಿ ಕೊಡ್ತಾಯಿತ್ತು. ಯಾಕಂತಂದರೆ ಒಂದು ಕಟ್ಟುವ ಕ್ರಮವನ್ನು ಈ ರೀತಿಯಲ್ಲಿ ಗಮನಿಸಬಹುದಲ್ವಾ ಅಂತ. ಇದು ಅನೇಕ ಫಿಲ್ಮ್ ಸ್ಕೂಲ್ಗಳ ಮಾದರಿ ಇದು. ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ದೃಶ್ಯವನ್ನು ಇಟ್ಕೊಂಡು ಅಥವಾ ಒಂದು ಸಿನಿಮಾವನ್ನು ಇಟ್ಕೊಂಡು ಅದನ್ನು ಡೀಕನ್ಸ್ಟ್ರಕ್ಟ್ ಮಾಡಿ ನಂತರ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಅನುಭವ ಹರಳುಗಟ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು. ಇದು ಸಾಹಿತ್ಯದಲ್ಲಿ ಸದಾಕಾಲ ನಡೀತಾ ಇರುತ್ತೆ. ಕನ್ನಡದಲ್ಲೇ ಒಂದು ಮ್ಯಾಗ್ಝಿನ್ ಪದ್ಯ ಬಗೆವ ಬಗೆ ಅಂತ ಒಂದು ಸೀರೀಸೇ ಮಾಡ್ತಾಯಿದ್ರು. ಅಂದರೆ ಯಾವ ಶಬ್ದವನ್ನು ಒಬ್ಬ ಕವಿ ಯಾಕೆ ಬಳಸ್ತಾನೆ, ಅದೇ ಶಬ್ದವನ್ನು ಯಾಕೆ ಬಳಸ್ತಾನೆ, ಇನ್ನೊಂದನ್ನು ಯಾಕೆ ಬಳಸಲ್ಲ ಅಂತ ವ್ಯಾಖ್ಯಾನ ಮಾಡ್ತಾಯಿದ್ರು. ಬಟ್ ಆ ಥರ ಸಿನಿಮಾಕ್ಕೆ ಮುಖ್ಯವಾಗಿ ದೃಶ್ಯ ಮಾಧ್ಯಮಕ್ಕೆ ಅದರದ್ದು ಅಗತ್ಯ ಭಾಳ ಇದೆ. ಒಬ್ಬ ಪೇಂಟರ್ ಯಾಕೆ ಅದೇ ಬಣ್ಣವನ್ನು ಬಳಸ್ದ, ನಮಗೆ ಅನುಭವ ಆಗಿರುತ್ತೆ. ಅದರ ಅನುಭವ ಎಲ್ಲಿಂದ ಹುಟ್ಟಿರುತ್ತೆ ಗೊತ್ತಾಗಿರೋಲ್ಲ. ಎಷ್ಟೋ ಸಲ ಸ್ಟ್ರೋಕಿಂದ ಹುಟ್ಟಿರುತ್ತೆ, ಎಷ್ಟೋ ಸಲ ಬಣ್ಣದಿಂದ ಹುಟ್ಟಿರುತ್ತೆ. ಅದು ನಾವು ಗೊತ್ತಾಗದಿದ್ದಾಗ ಯಾರೊಬ್ರು ಹೇಳಿಬಿಟ್ರೆ, ಓ ಹಿಂಗೆ ಹುಟ್ಟಿತು, ಸೊ ಅವನು ಯಾವ ರೀತಿಯಲ್ಲಿ ಬಣ್ಣವನ್ನು ಬಳಸೋದ್ರ ಮೂಲಕ ಅನುಭವವನ್ನು ಸೃಷ್ಟಿ ಮಾಡಿದ್ನೋ ನಾನು ಇನ್ನೊಂದರಿಂದ ಸೃಷ್ಟಿ ಮಾಡ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಯಿತು. ನಾನೇ ಆ ಪುಸ್ತಕದಲ್ಲಿ ಒಂದು ಕಡೆ ಬರೆದಿದ್ದೇನೆ, ನಮ್ಮ ಇನ್ಸ್ಟಿಟ್ಯೂಟಿನ ಒಂದು ಅನುಭವವನ್ನು ಬರೆದಿದ್ದೇನೆ. ವಿವಾಲ್ಡಿಯ ಒಂದು ಸಂಗೀತವನ್ನು 4 ಸೀಸನ್ಸ್ ಹಾಕಿ ನಮ್ಮ ಕ್ಲಾಸಲ್ಲಿ ಅದನ್ನು ಕೇಳಬೇಕಿತ್ತು. ಕೇಳಿದ ಮೇಲೆ ಅದರ ವ್ಯಾಖ್ಯಾನ ಮಾಡಬೇಕಿತ್ತು. ಕೇಳೋದಕ್ಕೆ ಬಹಳ ಸುಂದರವಾಗಿದ್ದಂಥ 4 ಸೀಸನ್ನು ನಾವೆಲ್ಲ ಏನು ಬರೀತಿದ್ದು, ಭಾಳ ಚೆನ್ನಾಗಿದೆ, ಸುಂದರವಾಗಿದೆ, ಕೇಳಲು ಮಧುರವಾಗಿದೆ, ಈ ಶಬ್ದಗಳಿಂದ ನಾವು ಬಳಸ್ತಾಯಿದ್ದು. ಅದು ಪ್ರೊಫೆಸರ್ ಹೇಳಿದರು, ಅದಲ್ಲ ವ್ಯಾಖ್ಯಾನ. ಸುಂದರವಾಗಿದೆ ಅನ್ನೋದು ಅದು ವ್ಯಾಖ್ಯಾನ ಆಗೋದಿಲ್ಲ, ಅದು ಬರೀ ನಿಮ್ಮ ಒಂದು ಅನಿಸಿಕೆ ಅಷ್ಟೆ, ಅದು ವ್ಯಾಖ್ಯಾನಿಸಬೇಕು ಅಂತ. ಅವಾಗ ಅವ್ರು ಹೇಳ್ತಾಯಿದ್ರು, ಆ ಇಡೀ ಮ್ಯೂಸಿಕ್ ಇದರಲ್ಲಿ ಡಿಸೈನಲ್ಲಿ ಯಾವ ನುಡಿಗಟ್ಟುಗಳು ಯಾವ ಸಂದರ್ಭವನ್ನು ಸೂಚಿಸುತ್ತೆ, ಇದು ಸೀಸನನ್ನು ಹೇಳುತ್ತೆ, ಇದು ಹಾರ್ವೆಸ್ಟನ್ನು ಹೇಳುತ್ತೆ, ಇದು ಅವರು ಡ್ಯಾನ್ಸ್ ಮಾಡ್ತಿರೋದನ್ನು ಹೇಳುತ್ತೆ, ಇದು ಅವರು ಮೋಜು ಮಾಡ್ತಿರೋದನ್ನು ಹೇಳುತ್ತೆ ಅಂತ ಒಂದೊಂದನ್ನೇ ಬಿಡಿಸಿ ತೋರಿಸಿದ್ರು. ಆಗ ಸಿನಿಮಾ ಆ 4 ಸೀಸನ್ ಅರ್ಥ ಮಾಡ್ಕೊಂಡ ಕ್ರಮವೇ ಬೇರೆ ಇತ್ತು. ಅದು ಸಿನಿಮಾದಲ್ಲಿ ಸದಾಕಾಲ ಆಗ್ತಿರುತ್ತೆ. ನಾವು ಅದನ್ನು ವ್ಯಾಖ್ಯಾನ ಮಾಡಬೇಕಷ್ಟೇ. ಏನು ಹೇಳಿಕೊಂಡು ಆ ಅನುಭವದಿಂದ ನಮ್ಮ ಅರಿವು ಜಾಸ್ತಿ ಆಗ್ತದೆ. ಮಾಧ್ಯಮದ ಅರಿವು ಜಾಸ್ತಿ ಆಗುತ್ತೆ. ಮತ್ತು ಮಾಧ್ಯಮದಲ್ಲಿ ಒಂದು ಅನುಭವವನ್ನು ಹೇಗೆ ಕಟ್ಟಬೇಕು ಅನ್ನೋದು ಒಬ್ಬ ನಿರ್ದೇಶನಿಗೂ ಅರ್ಥವಾಗ್ತಾ ಹೋಗುತ್ತೆ. ಅದು ನಮ್ಮ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ನಾವು ಇದನ್ನು ನಾನು ಇನ್ನೊಬ್ಬರು ಫಿಲ್ಮ್ ಬಗ್ಗೆ ಇದು ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಗೊತ್ತಿರೋದಿಲ್ಲ. ಹಾಗೆ ನಾನು ಒಂದು ಭಾಳ ಮೆಚ್ಚುವ ಒಂದು ಸತ್ಯಜಿತ್ ರಾಯ್ ಅವರ ಸಿನಿಮಾವನ್ನು ಹೊರನಿಂತು ಮಾತಾಡ್ಬೋದು,
ಆದರೆ ನನ್ನ ಸಿನಿಮಾಗಳ ಬಗ್ಗೆ ನಾನು ಮಾತಾಡುವಾಗ ನಾವು ಒಳನಿಂತು ಮಾತಾಡ್ತಾ ಇರ್ತೇನೆ. ಒಳಗಿನ ಹೊರಗಿನ ಎರಡೂ ಗೊತ್ತಿರುತ್ತೆ. ಯಾವೆಲ್ಲ ಉದ್ದೇಶದಿಂದ ಮಾಡಿದ್ವು ಅಂತ ಹೇಳ್ತೀವಿ, ಅದು ಯಶಸ್ವಿ ಆಗಿದೆ ಅಂತ ನಾವು ಹೇಳಲ್ಲ. ಯಶಸ್ವಿ ಆಗಿದೆಯೋ ಬಿಟ್ಟಿದೆಯೋ ಅಂತ ಹೇಳೋದು ನಿಮಗೆ. ಆದರೆ ಈ ಥರ ಒಂದು ಕಟ್ಟುವ ಸಾಧ್ಯತೆ ಇದೆ ಅನ್ನೋದು ಓದುಗನಿಗೆ ಗೊತ್ತಾಗುತ್ತೆ ನೋಡಿ. ಒಂದು ಬಣ್ಣದಿಂದಲೇ ಅವನೊಂದು ಉಪಪಠ್ಯವನ್ನು ಕಟ್ತಾ ಇರ್ತಾನೆ, ಒಂದು ಕ್ಯಾಮ್ರಾ ಚಲನೆಯಿಂದ ಒಂದು ಉಪಪಠ್ಯವನ್ನು ಕಟ್ತಾ ಇರ್ತಾನೆ, ಒಂದು ಸಂಗೀತದ ತುಣುಕಿಂದ ಒಂದು ಉಪಪಠ್ಯವನ್ನು ಕಟ್ತಾ ಇರ್ತಾನೆ. ಇದು ನಮ್ಮಲ್ಲಿ ಬರೀ ಸಿನಿಮಾ ನೋಡೋದ್ರಿಂದ ಅದು ಬರೋದಿಲ್ಲ ಅಲ್ವಾ. ಇದನ್ನು ಯಾರೊಬ್ಬರು ಹೇಳಬೇಕು, ಯಾರೊಬ್ಬರು ಅದನ್ನು, ಎಲ್ಲ ನಿರ್ದೇಶಕನು ಇದನ್ನು ಮಾಡ್ತಾ ಇರ್ತಾನೆ, ಆದರೆ ಯಾರೂ ಅದನ್ನು ಬರೆದಿಲ್ಲ. ಬರೆಯೋದಕ್ಕೆ ಈ ಥರ ಇದೊಂದು ಕೊರಗಿದೆ. ಎಲ್ಲ ನಿರ್ದೇಶಕರು ಈ ಥರ ಬರಿಬೇಕು, ಎಲ್ಲ ಛಾಯಾಗ್ರಾಹಕರು ಈ ಥರ ಬರಿಬೇಕು, ಎಲ್ಲ ಸಂಕಲನಕಾರರು, ಎಲ್ಲ ತಂತ್ರಜ್ಞರು ಈ ಥರ ಬರೆದಾಗ ಏನಾಗುತ್ತೆ ಅಂತ ಅಂದರೆ ಮಾಧ್ಯಮದ ಬೇರೆ ಬೇರೆ ಸಾಧ್ಯತೆಗಳು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಆ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದು. ಈ ಭಾರತದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನನಗೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ, ಇರಾನ್ನಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ಇಂಡಿಯಾದಲ್ಲಿ ಏನಾಗ್ತಿದೆ ಅಂತ ಗೊತ್ತದು. ಇಂಡಿಯಾದ ಸಿನಿಮಾ ರಂಗದಲ್ಲಿ ಈ ಸಿನಿಮಾದ ಈ ಒಳಮರ್ಮ ಇದೆಯಲ್ಲ, ಅದು ತುಂಬ ಜನ ಗೊತ್ತಿರೋದಿಲ್ಲ. ಅಂದರೆ ತಂತ್ರ ಗೊತ್ತಿರುತ್ತೆ ಅವರಿಗೆ, ಆ ತಂತ್ರದ ಹಿಂದಿನ ಫಿಲಾಸಫಿ ಗೊತ್ತಿರೋದಿಲ್ಲ. ನೀವೊಂದು ಲೆನ್ಸನ್ನು ಯಾಕೆ ಉಪಯೋಗಿಸ್ತೀರಾ ಅಂತಂದರೆ ಅವರು ಅದು ನಟಿ ಸುಂದರವಾಗಿ ಕಾಣಬೇಕಿತ್ತು, ಅದಕ್ಕೆ ಆ ಲೆನ್ಸ್ ಉಪಯೋಗಿಸಿ ಅದ್ರ ಮೇಲೆ ಒಂದು ಇದು ಹಾಕಿದೆ ಅಂತ ಹೇಳ್ತಾರೆ ಹೊರತು ಅದರ ಹಿಂದಿನ ಫಿಲಾಸಫಿ ಏನು ಅಂದರೆ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡೋದಕ್ಕೆ ಯಾಕೆ ಕಾರಣ, ಒಂದು ಬಣ್ಣವನ್ನು ಅದನ್ನೇ ಯಾಕೆ ಕಳಿಸಿದ್ರಿ, ಯಾಕೆ ಆ ಇದರಲ್ಲಿ ನೀಲಿ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಸಂಗೀತವನ್ನು ಇಲ್ಲಿ ಯಾಕೆ ಬಳಸ್ತೀರಾ ಅಲ್ಲಿ ಯಾಕೆ ಬಳಸಲ್ಲ, ಇಲ್ಲಿ ಮೌನ ಯಾಕೆ ಬಳಸ್ತೀರಾ ಅಲ್ಲಿ ಮೌನ ಯಾಕೆ ಬಳಸಲ್ಲ. ಇದು ಯಾಕೆ ಅಂತಂದರೆ ನಾವು ಸಿನಿಮಾದ ನುಡಿಗಟ್ಟಿನ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಿರ್ದೇಶಕರಿಗೆ ಗೊತ್ತಿರುತ್ತೆ, ಅದರ ಒಂದನ್ನು ಎಲ್ಲೂ ಹೇಳಿಲ್ಲ. ಅದು ದಾಖಲಾದಾಗ ಏನಾಗುತ್ತೆ ಅಂತಂದರೆ ನೋಡುಗನು ಕೂಡ ಇದನ್ನೆಲ್ಲ ಅರ್ಥ ಮಾಡ್ಕೋತಾನೆ. ಇದು ಬರೀ ತಂತ್ರ ಅಲ್ಲ, ತಂತ್ರದ ಹಿಂದೆ ಚಿಂತನೆ ಇದೆ. ಯಾಕಂತಂದರೆ ಎಲ್ಲ ತಂತ್ರಗಳು ಹಿಂದೆ ಒಂದು ಚಿಂತನೆ ಇದ್ದೇ ಇರುತ್ತೆ. ಆ ಚಿಂತನೆ ಆ ಸಿನಿಮಾ ಸೃಷ್ಟಿ ಮಾಡಿದ ವಾತಾವರಣದಲ್ಲಿ ಇರುವ ಒಂದು ಸಾಮಾಜಿಕ ರಾಜಕೀಯ ಸಂದರ್ಭಕ್ಕೆ ಅನುಗುಣವಾಗಿ ಅದು ರೂಪುಗೊಳ್ತಾ ಇರುತ್ತೆ. ನಮ್ಮ ಎದುರಲ್ಲಿ ಅದನ್ನೇ ನಾವು ಹೇಗೆ ಮನೆ ಹುಟ್ಟೋದಕ್ಕೆ ಗ್ಲೋಬಲೈಸೇಷನ್ ಕಾರಣ ಆಗುತ್ತೆ, ಸರ್ಕಾರದ ನಿರ್ಧಾರ ಕಾರಣ ಆಯಿತು, ಅಥವಾ ಕೂರ್ಮಾವತಾರ ಹುಟ್ಟುವಾಗ ಹೇಗೆ ಚಳುವಳಿ ಆ ಅಣ್ಣಾ ಹಜಾರೆ ಚಳುವಳಿ ಹೇಗೆ ಇದಾಯಿತು, ಆ ಥರ ಇದನ್ನು ಎಲ್ಲಿಂದ ಹುಟ್ಟಿತು ಅನ್ನೋದನ್ನು ಕೂಡ ಹೇಳ್ತೀವಿ. ಇವನ್ 9 ಅಂತ ಸಿನಿಮಾ ಇದು ಮಾಡುವಾಗ ಕೂಡ ರ್ಯಾಷನಲ್ ಪೊಸಿಷನಿಗೆ ಭಿನ್ನವಾದಂಥ ಒಂದು ಚಿಂತನೆಯ ಅದರ ಶಕ್ತಿ ಅನ್ನೋದು ಯಾರೊಬ್ಬರು ಹೇಳಿದರು. ಆ ಹೇಳಿದ್ದನ್ನು ಇಟ್ಕೊಂಡು ಯೋಚನೆ ಮಾಡ್ತಿರುವಾಗ ಈ ಕಾದಂಬರಿನ ಮರು ವ್ಯಾಖ್ಯಾನ ಮಾಡ್ಬೋದು ಅಂತಾಯಿತು. ಆ ಥರ ಪ್ರತಿಯೊಬ್ಬನೂ ಕಮರ್ಷಿಯಲ್ ಕನ್ಸಿಡ್ರೇಷನ್ ಅಲ್ಲದೆ ಒಂದು ರೀತಿಯ ಒತ್ತಡದಿಂದ, ಒಳಗಿನ ಆಂತರಿಕ ಒತ್ತಡದಿಂದ ಅವನು ಸೃಷ್ಟಿ ಮಾಡ್ತಾ ಇರ್ತಾನೆ. ಅದು ನಾವು ತುಂಬ ಸಲ ದಾಖಲಾಗೋದಿಲ್ಲ, ದಾಖಲಾಗಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾಯಿದ್ದು. ಈಗ ಇದನ್ನು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಈಗ ತುಂಬ ಕನ್ನಡದಲ್ಲಿ ಬಂದ ಒಳ್ಳೆಯ ಸಿನಿಮಾಗಳನ್ನು ಈ ಥರದಲ್ಲಿ ವ್ಯಾಖ್ಯಾನ ಮಾಡಬೇಕು ಅಂತ ನಾನೇ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಮಾತಾಡ್ತಾ ಇರ್ತೇನೆ. ಹೇಗೆ ಕೆಲವು ಜನರಲ್ ಪಾಪ್ಯುಲರ್ ಅಂತ ಯಾವುದನ್ನು ಕರಿತೀವೋ ಆ ಸಿನಿಮಾಗಳಲ್ಲೇ ನುಡಿಗಟ್ಟು ಹೇಗೆ ಬದಲಾಗಿದೆ ಅದನ್ನು ಕೂಡ ನಾವು ದಾಖಲಿಸಿಲ್ಲ ಅಂತ. ಅದು ಎಲ್ಲಿ ದಾಖಲಿಸ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಈ ಥರದ ಅನೇಕ ಪುಸ್ತಕಗಳು ಬಂದಾಗ ನಾವು ನುಡಿಗಟ್ಟನ್ನು ಅಂದರೆ ಇಡಿಯಮನ್ನು ಕೇವಲ ಒಂದು ಇಡಿಯಮ್ಮು ಅಥವಾ ಒಂದು ಟೆಕ್ನಿಕ್ ಆಗಿ ನೋಡೋದಿಲ್ಲ. ಕ್ಯಾಮ್ರಾ ಟೆಕ್ನಿಕನ್ನು ಕೇವಲ ಟೆಕ್ನಿಕ್ ಆಗಿ ನೋಡೋದಿಲ್ಲ, ಅದೊಂದು ಫಿಲಸಾಫಿಕಲ್ ಎಕ್ಸ್ಪ್ರೆಷನ್ ಆಗಿ ನೋಡ್ತೀವಿ. ಲೈಟಿಂಗನ್ನು ಬರೀ ಒಂದು ನಟರನ್ನು ಬೆಳಗಿಸೋದಕ್ಕೆ ಇರುವ ಸಾಧನ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರತಿಯೊಂದು ವಿವರವನ್ನು ಬೇರೊಂದು ರೀತಿಯಲ್ಲಿ ಫಿಲಸಾಫಿಕಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಶಕ್ತಿಯು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಇದು ಸಾಹಿತ್ಯದಲ್ಲಿ ಸದಾ ಆಗ್ತಿರುತ್ತೆ. ಇದು ದುರದೃಷ್ಟವಶಾತ್ ನಮ್ಮ ಉಳಿದ ಕಲೆಗಳಲ್ಲಿ ಆ ಥರದ್ದು ಆಗ್ತಾಯಿಲ್ಲ. ನಾವು ಒಂದು ನಾಟಕ ನೋಡೋಕೆ ಹೋದಾಗ ನಾಟಕ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ಹೊರತು ಅದೆಲ್ಲ ಮೂಮೆಂಟ್ ಹೇಗೆ ಬೆಳೆಸಿದನು, ಆ ಮೂಮೆಂಟೇ ಯಾಕೆ ಅಂತ ಯಾರನ್ನೂ ಪ್ರಶ್ನೆ ಮಾಡಲ್ಲ. ಹಿನ್ನೆಲೆಗೆ ಮುನ್ನೆಲೆ ಇರುವ ಸಂಬಂಧ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಸೆಟ್ಟಿನ ಡೆಕೋರ್ ಬಗ್ಗೆ ಯೋಚನೆ ಮಾಡಲ್ಲ. ಸಿನಿಮಾಕ್ಕೆ ಅವೆಲ್ಲ ಇನ್ನೂ ಹೆಚ್ಚು ಮುಖ್ಯವಾಗ್ತಾ ಹೋಗುತ್ತೆ. ನಾವು ಯಾವತ್ತೂ ಮಾತಾಡ್ತೀವಿ, ಸಿನಿಮಾದಲ್ಲಿ ಒಂದು ಪ್ರಾಪರ್ಟಿ ಬಳಸಿದರೆ ಆ ಪ್ರಾಪರ್ಟಿ ಸುಮ್ಮನೆ ಅಲ್ಲಿ ಇಟ್ಟಿರೋದಿಲ್ಲ,
ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಏನೋ ಒಂದು ಅರ್ಥವನ್ನು ಧ್ವನಿಸ್ತಾ ಇರುತ್ತಲ್ಲ, ಅದು ನಿಮ್ಗೆ ಒಂದೆರಡು ಸಲ ಹೇಳಿಬಿಟ್ರೆ ಆಗ ಬೇರೆ ಥರದಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ನಾನು ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ನಾನು ಇದರಿಂದಲೇ ಕಲ್ತಿದ್ದು. ಉದಾಹರಣೆಗೆ ಸಿಟಿಜನ್ ಕೇನಲ್ಲಿ ಎದುರುಗಡೆ ಒಂದು ಬಾಟ್ಲಿ ಇರುತ್ತೆ. ಆ ಬಾಟ್ಲಿ ಮುಂದೆ ಯಾಕೆ ಇಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ದೊಡ್ಡ ವ್ಯಾಖ್ಯಾನ ಇದೆ. ಅದು ಓದಿದಾಗ ಹೀಗೆಲ್ಲ ಯೋಚನೆ ಮಾಡ್ಬೋದಿತ್ತಲ್ವ, ಆವಾಗ ಪ್ರಾಪರ್ಟಿ ಎಲ್ಲಿಡಬೇಕು ಯಾಕೆ ಇಡಬೇಕು ಅಂತ ಅರ್ಥ ಆಗುತ್ತೆ. ಅಥವಾ ಕುರೋಸಾವನ ಕೆಲವು ಸಿನಿಮಾಗಳ ಇದು ಸ್ಟ್ರಕ್ಚರ್ ಅನಲೈಸಿಸ್ ಓದಿದಾಗ ಕರೆಕ್ಟ್ ಅಲ್ಲ, ನಾವು ನೋಡಿ ಇದನ್ನೆಲ್ಲ ಗಮನಿಸೇ ಇರಲಿಲ್ಲ. ನಾವೆಲ್ಲ ರಾಶಮನ್ನು ಇಷ್ಟಪಟ್ಟಿರ್ತೀವಿ, ನಾವೆಲ್ಲ ಥ್ರೋನ್ ಆಫ್ ಬ್ಲಡ್ ಇಷ್ಟಪಟ್ಟಿರ್ತೀವಿ, ಬಟ್ ಈ ಅಂಶಗಳು ನಾವು ನೋಡೇ ಇಲ್ಲ ಅಂತ. ಅದರ ಕುರೋಸಾವಂಗೆ ಅದು ಗೊತ್ತಿರುತ್ತೆ, ರೇ ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಅನೇಕ ಜನಪ್ರಿಯ ನಿರ್ದೇಶಕರುಗಳಿಗೆ ಅದು ಗೊತ್ತಿರುತ್ತೆ. ಅವರು ಅದು ಬರ್ತಿರಲ್ಲ, ಬರೆದ್ರೆ ಅಥವಾ ಇಂಥದ್ದು ಸಾಧ್ಯ ಅಂತಿದ್ರೆ ಬರೀ ನಿರ್ದೇಶಕ ಹೇಳಬೇಕಲ್ಲ, ಆಮೇಲೆ ಲೇಖಕರು ವಿಮರ್ಶಕರು ಕೂಡ ಅದನ್ನು ಗುರುತಿಸೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಆ ಕಾರಣದಿಂದ ಇದು ಭಾಳ ಮುಖ್ಯವಾಗ್ತಾ ಹೋಗುತ್ತೆ. ನುಡಿಗಟ್ಟುಗಳ ಹಿಂದಿನಿರುವ ಒಂದು ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಆಗಬೇಕು ಅಂತ. ಕತೆ ಬರೆಯೋದು ಬೇರೆ, ಕತೆ ಕಾದಂಬರಿ ಬರೆಯೋದು ಬೇರೆ, ಚಿತ್ರಕಥೆ ಬರೆಯೋದು ಬೇರೆ. ಇದು ನನಗೆ ಭಾಳ ಹಿಂದಿನಲೇ ಗೊತ್ತಾಗಿತ್ತು. ಯಾಕೆಂದರೆ ಇವ್ರ ಜೊತೆ ನಮ್ಮ ಚಿತ್ರಕಥೆಗೆ ಬರೆದಿದ್ದೇ ಇತ್ತು. ಅದರ ಅದರ ಹಿಂದಿನ ಸಿನಿಮಾಗಳಿಗೆ ಕೂಡ ಚಿತ್ರಕಥೆ, ಗಿರೀಶ್ಗೂ ಒಂದು ಅಭ್ಯಾಸ ಏನಿದೆ ಅಂದರೆ ಅವರು ಚಿತ್ರಕಥೆ ಬರೆದಾಗ ಎಲ್ರಿಗೂ ತೋರಿಸ್ತಾರೆ. ಶೂಟಿಂಗ್ ಹೋಗೋ ಮೊದಲು ತುಂಬ ಜನರಿಗೆ ತೋರಿಸ್ತಾರೆ, ಅವರ ಒಪಿನಿಯನ್ ಸಂಗ್ರಹಿಸ್ತಾರೆ ಅವರು. ಹಾಗೆ ನನಗೂ ಕೊಟ್ಟಿದ್ದಾಯಿತು. ನಾವು ಬರೀತಾ ಇರೋದು, ನಮಗೆ ಏನಾಗುತ್ತೆ, ಕತೆ ಬರೆಯುವಾಗ ಒಂದು ನಿರೂಪಣೆ ಸರಾಗವಾಗಿರುತ್ತೆ. ಚಿತ್ರಕಥೆಯಲ್ಲೇ ಆ ಥರ ಇರೋದಿಲ್ಲ. ಅದು ಒಂದು ಸಂದರ್ಭವನ್ನು, ಒಂದು ಸೀನನ್ನು ಹೆಚ್ಚು ವಿವರವಾಗಿ ಹೇಳ್ತಾ ಇರ್ತಾರೆ. ನಮಗೆ ಅದು ಅಂಥ ಅಗತ್ಯಗಳು ಕತೆ ಬರೆಯುವಾಗ ಬೇಕಂತಿಲ್ಲ. ಕತೆಯಿಂದ ರಸೋತ್ಪತ್ತಿ ಹೇಗಾಗುತ್ತೆ ಮತ್ತು ಓದುಗ ಅದನ್ನು ಹೇಗೆ ಸ್ವೀಕರಿಸ್ತಾನೆ ಅಂತ ಹೇಳೋ ಇದರಲ್ಲಿ ಮಾತ್ರ ನಾವು ಹೋಗ್ತೀವಿ. ಚಿತ್ರಕಥೆಯಲ್ಲಿ ಆ ಥರ ಆಗೋದಿಲ್ಲ. ಚಿತ್ರಕಥೆಯಲ್ಲೂ ರಸೋತ್ಪತ್ತಿ ಆಗುತ್ತೆ, ಆಗಬೇಕು ಅಂತೇಳೋ ಒಂದು ಉದ್ದೇಶ ಇರುತ್ತೆ. ಆದರೆ ತುಂಬ ಬೇರೆ ಥರದ ಬಿಂಬಗಳೆಲ್ಲ ಸೇರ್ತಾ ಹೋಗ್ತವೆ. ಬಿಂಬಗಳು ಅಂತೇಳಿದರೆ ಬರೀ ಮನುಷ್ಯನ ಬಿಂಬಗಳು ಮಾತ್ರ ಅಲ್ಲ, ಇಟ್ಟ ಪರಿಕರಗಳಲ್ಲೂ ಕೂಡ ಒಂದು, ಈಗ ತಾನೇ ಹೇಳ್ದಂಗೆ ಒಂದು ಬಾಟ್ಲು ಕೂಡ ಏನೋ ಒಂದು ಬೇರೆ ಸೂಚಿಸ್ತದಲ್ಲ, ಅದು ಚಿತ್ರಕಥೆಯಲ್ಲಿ ಬರುತ್ತೆ. ಆದರೆ ಕತೆ ಬರೆಯುವಾಗ ಬಾಟ್ಲ್ ಬಗ್ಗೆ ಹೇಳೋದೇ ಇಲ್ಲ. ನಾವು ಬಾಟ್ಲಲ್ಲಿ ಇರುತ್ತೆ ಅಂತಲೂ ಹೇಳೋದಿಲ್ಲ. ಅವನು ಬಾಟ್ಲಿಗೂ ಅವನಿಗೆ ಏನು ಸಂಬಂಧ ಅಂತ ಬೇಕಿರೋ ವಿವರಿಸಿ ಹೇಳ್ತೀವಿ. ಈಗ ಟಾಲ್ಸ್ಟಾಯ್ ಬರೆಯುವಾಗ ಒಂದು ಬಟನ್ ಕೂಡ ತುಂಬ ಸಮಯದವರೆಗೆ ವಿವರಿಸ್ತಾ ಹೋಗ್ತಾನೆ, ಒಂದು ಪೇಜ್ ವಿವರಿಸ್ತಾನೆ, ಒಂದು ಬಟನ್, ಕೋಟ್ನ ಬಟನ್ ಹೇಗೆ ಇತ್ತು ಅಂಥೇಳಿ. ಆ ಥರದ ವಿವರಣೆ ಇಲ್ಲಿ ಬೇಕಂತಲ್ಲ, ಸುಮ್ಮನೆ ತೋರಿಸಿದ್ರೆ ಸಾಕು. ಆ ಡಿಫ್ರೆನ್ಸ್ ಇರುತ್ತೆ ಇಬ್ಬರ ನಡುವೆ. ಅದು ಇಲ್ಲಿ ಭಾಳ ಸುಲಭವಾಗಿ ಅರ್ಥವಾಗುವಂಥ ಒಂದು ವಿಚಾರ. ಆದರೆ ಚಿತ್ರಕಥೆಗೆ ಮತ್ತು ಕತೆ ಬರೆಯೋನಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ಗೊತ್ತಾಗಬೇಕಿದ್ರೆ ಈ ಪುಸ್ತಕ ಓದಬೇಕಾಗಿತ್ತು, ಅಥವಾ ಈ ಪುಸ್ತಕದಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಿ ಅದನ್ನು ತಿಳ್ಕೊಬೇಕಾಗಿತ್ತು. ಹಾಗೆ ತಿಳ್ಕೊಂಡ್ರೆ ಮಾತ್ರ ಕತೆ ಬರೆಯೋದೇ ಬೇರೆ. ಸಿನಿಮಾದು ಕೂಡ ಸಿನಿಮಾ ಬರಹಗಾರರಿದ್ದಾರಲ್ಲ, ಚಿತ್ರಕಥೆ ಬರೆಯೋರು, ಅವರಿದನ್ನು ಭಾಳ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದು ನೇರ ಒಂದು ಕತೆ ಬರೆದಾಗ ಬರೀಲಿಕ್ಕಾಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅವ ಎದ್ದು ಹೋದ, ತಿರುಗಿ ನೋಡಲೇ ಇಲ್ಲ ಅಂತೇಳಿ ನಾವು ಸುಲಭದಲ್ಲಿ ಬರೀಲಿಕ್ಕಾಗುತ್ತೆ. ಅವ ಎದ್ದು ಹೋದ, ಅದನ್ನು ಚಿತ್ರಿಸ್ಲಿಕ್ಕಾಗತ್ತೆ. ತಿರುಗಿ ನೋಡಲೇ ಇಲ್ಲ ಅಂತ ಹೇಳೋದನ್ನು ಹೇಗೆ ತೋರಿಸ್ತೀರಿ ನೀವು? ಅನ್ಲೆಸ್ ಅವ ಈಗ ತಿರುಗುತ್ತಾನೆ, ಯಾವುದೋ ಒಂದು ಹಿಂದಿ ಸಿನಿಮಾದಲ್ಲಿ ಬರುತ್ತದು, ಈಗ ತಿರುಗುತ್ತಾನೆ, ಅವನು ತಿರುಗಿದ್ರೆ ವಾಪಸ್ ಹೋಗೋದಿಲ್ಲ, ಮುಂದಕ್ಕೆ ಹೋಗೋದಿಲ್ಲ ಅವನು ಅಂತ ಹೇಳ್ತಾನೆ. ಸೊ ಇವ್ರು ಕಾಯ್ತಾ ಇರ್ತಾರೆ ಅವನು ತಿರುಗುತ್ತಾನಂತಲೇ. ಅದರ್ವೈಸ್ ಅವನು ಹಿಂದೆ ತಿರುಗಿ ನೋಡಲಿಲ್ಲ ಅಂತ ಹೇಳೋದನ್ನೇ ಹೇಗೆ ಬರೀತೀರಿ ನೀವು? ಇದು ಬರೆಯೋನಿಗೆ ಸಿಗೋ ಒಂದು ಸ್ವಾತಂತ್ರ್ಯ, ಕತೆ ಬರೆಯೋನಿಗೆ. ಆದರೆ ಸಿನಿಮಾ ಬರೆಯೋನಿಗೆ, ಸಿನಿಮಾದ ಚಿತ್ರಕಥೆ ಬರೆಯೋನಿಗೆ ಆ ಸ್ವಾತಂತ್ರ್ಯ ಇಲ್ಲ. ಅವನು ಯೋಚನೆ ಮಾಡ್ತಾನೆ, ಈ ಸೀನನ್ನು ಇದು ಮಾಡಲಿಕ್ಕಾಗೋದಿಲ್ಲ, ಆ್ಯಕ್ಟ್ ಮಾಡಲಿಕ್ಕಾಗೋದಿಲ್ಲ, ಅವ ಹಿಂದೆ ತಿರುಗಿ ನೋಡುವುದಿಲ್ಲ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಬರೀಲಿಕ್ಕಾಗಿದೆ. ಬರೆದ್ರೆ ಅದರಿಂದ ಏನು, ಯು ಕೆನಾಟ್ ಶೂಟ್ ಇಟ್. ಇಂಥ ಡಿಫ್ರೆನ್ಸಸ್ ತುಂಬ ಇರ್ತವೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯ ಚಿತ್ರಕಥೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ,
ಅದಕ್ಕಿಂತ ಹೆಚ್ಚಾಗಿ ಅದರ ಆ ಪರಿಪ್ರೇಕ್ಷ್ಯ, ಅದರ ದೃಶ್ಯ ಸಂವಿಧಾನ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯ ಸಿನಿಮಾಗಳು ಬರ್ತಾವೆ ನಮ್ಮಲ್ಲಿ. ಇವತ್ತು ಹೀಗೆ ಬಂದು ಹಾಗೆ ಹೋಗೋ ಸಿನಿಮಾಗಳಿಗಿಂತ ಎಷ್ಟೇ ಅದು ದುಡ್ಡು ಮಾಡಿರ್ಬೋದು, ದುಡ್ಡು ಬರುವಂತೆ ಜನರನ್ನು ಆಕರ್ಷಿಸ್ಬೋದು, ಆದರೆ ಒಂದು ವರ್ಷ ನಂತರ 2 ವರ್ಷ ನಂತರ ಅದು ಮೂಲೆ ಗುಂಪಾಗಿಬಿಡ್ತಾವೆ ನೋಡಿ. ಚಿರಕಾಲ ಉಳಿಯುವಂಥ ಸಿನಿಮಾ ಮಾಡಬೇಕಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಆ ಮೀಡಿಯಮನ್ನು ಅರ್ಥ ಮಾಡಿಕೊಂಡು ಚಿತ್ರಕಥೆ ಬರೆದು ಅದನ್ನು ಶೂಟ್ ಮಾಡಬೇಕಾಗಿತ್ತು. ಇದು ಡಿಫ್ರೆನ್ಸ್ ಇರೋದು. ಸಿನಿಮಾ ಮಾಡುವಾಗ ಈ ಬಿಂಬಗಳಿನ್ನೂ ಮೂರ್ತ ರೂಪ ತಾಳಿರೋಲ್ಲ, ಅದಂತ ಅಮೂರ್ತವಾಗಿ ತಲೆಯಲ್ಲಿರುತ್ತೆ. ಆನಂತರ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ಮೇಲೆ ಅದು ಕಾಂಕ್ರಿಟೈಸ್ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ. ಇಲ್ಲೇ ಆ ಕಾಂಕ್ರಿಟೈಸ್ ಆದ ಇಮೇಜ್ ತಗೊಂಡು, ಕಾಂಕ್ರೀಟ್ ಆದ ಇಮೇಜ್ ತಗೊಂಡು ಅದರ ಹಿಂದಿನ ಸೈದ್ಧಾಂತಿಕ ನೆಲೆ ಏನಿತ್ತು, ತಾತ್ವಿಕ ನೆಲೆ ಏನಿತ್ತು, ಯಾವ ಕಾರಣಗಳಿಗಾಗಿ ಸೃಷ್ಟಿ ಮಾಡಿದೆ ಅಂತ ವ್ಯಾಖ್ಯಾನ ಮಾಡ್ತಾ ಇರೋದು. ಆ ಕಾರಣಕ್ಕೆ ನಾನು ಹೇಳಿದ್ದು, ನಾನು ನನ್ನ ಸಿನಿಮಾಗಳ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಇನ್ನೊಬ್ಬರು ಸಿನಿಮಾಗಳ ಬಗ್ಗೆ ಬರೆಯೋಕ್ಕಾಗಲ್ಲ ಅಂಥೇಳಿ. ಸೊ ಸಿನಿಮಾ ಮಾಡುವಾಗ ಒಂದು ಕೈಂಡ್ ಆಫ್ ಪ್ರೋಸೆಸ್ಸು, ಅದು ಕನ್ಸ್ಟ್ರಕ್ಷನ್ನು. ಇದು ಕಟ್ತಾ ಹೋದಾಗೆ ಒಂದು ಇಟ್ಟಿಗೆ ಇಡ್ತೀವಿ, ಇನ್ನೊಂದು ಇಟ್ಟಿಗೆ ಇಡ್ತೀವಿ, ಇನ್ನೊಂದು ಇಟ್ಟಿಗೆ ಕಟ್ತೀವಿ, ಒಂದು ಇಮೇಜ್ ಕಟ್ತೀವಿ. ಇದು ಹಾಗೆ ಕಟ್ಟಿದ ಇಮೇಜನ್ನು ಒಂದು ಇಟ್ಟಿಗೆ ತೆಗೆದು, ಇನ್ನೊಂದು ಇಟ್ಟಿಗೆ ತೆಗೆದು, ಇನ್ನೊಂದು ಇಟ್ಟಿಗೆ ತೆಗೆದು ಆ ಇಟ್ಟಿಗೆ ಗುಣಗಳನ್ನು ಅದು ಹೇಗೆ ಈ ರೂಪವನ್ನು ತರ್ತು ಅಂತ ಹೇಳೋದು ವ್ಯಾಖ್ಯಾನ ಮಾಡೋದು. ಇಟ್ಟಿಗೆ ಆದರೆ ಅಟ್ಲೀಸ್ಟ್ ಒಂದು ನಿರ್ದಿಷ್ಟ ಆಕಾರ ಇರುತ್ತೆ. ಈ ಹಳೆ ಕಾಲದಲ್ಲಿ ಥರದ ಕಲ್ಲುಗಳನ್ನು ಇಟ್ಕೊಂಡು ಜೋಡಿಸ್ತಿದ್ರು ನೋಡಿ. ಪ್ರತಿ ಕಲ್ಲು ತೆಗೆದಾಗಲೂ ಅದು ಕರೆಕ್ಟ್ ಚೌಕಟ್ಟಿರಲ್ಲ, ಅದು ಬೇರೆ ಥರದ ಒಂದು ಇದನ್ನೇ ಸೌಂದರ್ಯವನ್ನೇ ಅದಕ್ಕೆ ತರ್ತಾ ಇರುತ್ತೆ. ಆ ಥರದಲ್ಲಿ ಡಿಕನ್ಸ್ಟ್ರಕ್ಷನ್, ಒಂದು ಕನ್ಸ್ಟ್ರಕ್ಷನ್, ಒಂದು ಡಿಕನ್ಸ್ಟ್ರಕ್ಷನ್. ಸೊ ಎರಡೂ ಥರದಲ್ಲಿ ಖುಷಿ ಕೊಡುವ ಪ್ರಯತ್ನಗಳೇ. ಬಿಂಬ ಮತ್ತು ಬಿಂಬನ ಬೇರೆ ಬೇರೆಯೇ. ಬಿಂಬ ನಮಗದು ಮೂರ್ತವಾಗಿ ಅಲ್ಲಿ ಕಾಣುತ್ತೆ. ಬಿಂಬನ ಅದು ನಮಗೆ ಅರ್ಥ ಆದರೆ ಮಾತ್ರ ಅದರ ಆ ಇಮೇಜರಿ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಅದು ಇಮೇಜಿಂಗ್ ಯಾಕೆ ಮಾಡಿದರು, ಹೇಗೆ ಮಾಡಿದರು ಅಂಥೇಳಿ ಇದು ಎರಡನ್ನೂ ಉದ್ದಕ್ಕೂ ವಿವರಿಸ್ಕೊಂಡು ಬಂದಿದ್ದೇವೆ ನಾವು. ನಾನು ಅವ್ರಿಗೆ ಪ್ರಶ್ನೆ ಕೇಳೋದು, ಅದನ್ನು ಅವರಿಂದ ಆ ಮಾತುಗಳನ್ನು ಹೊರಡಿಸೋದು, ಅದೇ ಮುಖ್ಯ ಆಗಿತ್ತು ನನಗೆ. ನಾನು ಏನು ಕೇಳಿದೆ ಅಂತ ಹೇಳೋದು ಮುಖ್ಯ ಅಲ್ಲ. ಒಂದು 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 ದೃಶ್ಯ ಬಂದಾಗ ಆ ದೃಶ್ಯ ಯಾಕೆ ಮಾಡಿದರೆ ಆ ಥರ, ಅದರಲ್ಲಿ ಏನು ಹೇಳಿದ್ರಿ ನೀವು ಆ ಥರ ಮಾಡೋದರಿಂದ ಅಂತ ಹೇಳಿ. ಒಂದು ಉದಾಹರಣೆ ಕೊಡಬಲ್ಲೆ ನಾನು. ಈ ದ್ವೀಪದಲ್ಲಿ ಒಂದು ಕೊಡೆ, ನಮ್ಮ ಬಟ್ಟೆಯ ಕೊಡೆ ಮತ್ತು ಒಂದು ಇದರ ಗರಿ, ತಾಳೆಗರಿ, ಓಲೆಗರಿಯ ತಾಳೆಗರಿಯ ಕೊಡೆ ತಂದು ಕೊಡ್ತಾರೆ. ಆ ಕೊಡೆ ಕೊಡುವಾಗ ಬಟ್ಟೆ ಕೊಡೆಯನ್ನು ಒಬ್ರಿಗೆ ಕೊಡಬೇಕು, ತಾಳೆಗರಿದು ಕೊಡೆಯನ್ನು ಒಬ್ರಿಗೆ ಕೊಡಬೇಕು. ಆ ತಾಳೆಗರಿ ಅದು ಹಳೆಯದು, ಅದನ್ನು ಮುಖ್ಯ ನಟಿಗೆ ಕೊಟ್ಟಿರ್ತಾರೆ. ನಾಗಿಗೂ ನಾಗಿಗೆ ಕೊಟ್ಟಿರ್ತಾರೆ. ನಾನು ಕೇಳಿದೆ, ಅದು ಯಾಕೆ ನಾಗಿಗೆ ಕೊಟ್ಟಿರೋದನ್ನು, ಅವಳಿಗೆ ಕೊಡೆ ಕೊಡ್ಬೋದಿತ್ತಲ್ಲ ನೀವು ಅಂತ. ಅದಕ್ಕೆ ಅವರು ವಿವರಿಸಿ ಹೇಳಿದರು, ಇದು ನಾಗಿ ಕೊಟ್ಟೋದಕ್ಕೆ ನಾಗಿ ಅಲ್ಲೇ ಉಳಿತಾಳೆ, ಅಲ್ಲೇ ಅವಳು ದ್ವೀಪವಾಗಿದ್ದು ಉಳಿತಾಳಲ್ಲಿ, ಆ ಕಾರಣಕ್ಕಾಗಿ ಅದನ್ನು ಕೊಟ್ವಿ. ಇಲ್ಲದೇ ಅವಳಿಗೆ ಬಟ್ಟೆದು ಕೊಡ್ಬೋದಿತ್ತು, ಬಟ್ಟೆದನ್ನು ಇವ್ರಿಗೆ ಕೊಟ್ಟು, ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಮಳೆಗೆ ಅವ್ರಿಗೆ ಕೊಟ್ವಿ ಅಂಥೇಳಿ ಆ ಬಗ್ಗೆ ತುಂಬ ಚರ್ಚೆ ಆದ ಬಗ್ಗೆ ಎಲ್ಲ ಹೇಳಿದ್ವಿ. ಇದು ಇಂಥದ್ದನ್ನು ತುಂಬ ಕಡೆ ತುಂಬ ರೀತಿಯಲ್ಲಿ ಅವ್ರು ಹೇಳಿದ ಕಾರಣ, ಈಗ ಘಟ್ಶ್ರಾದ್ದದಲ್ಲಿ ಒಂದು ಸೀನ್ ಬರುತ್ತೆ. ಒಂದು ಯಾವಾಗಲೂ ಅವ್ರ ಮನೆ ಒಳಗೆ ಹೋಗುವಾಗ ಅಲ್ಲಿ ಬಾಗಿಲಿನಲ್ಲಿ ಒಂದು ನೀರಿನ ಇದಿರುತ್ತೆ, ತೊಟ್ಟಿ ಇರುತ್ತೆ. ಅದನ್ನ ನೀರು ತೆಗೆದು ಕಾಲಿಗೆ ಹಾಕಿ ಒಳಗೋಗೋದು ಕ್ರಮ, ಅದು ಮೊದಲೇ ತೋರಿಸಿರ್ತಾರೆ. ಅದರ ಕೊನೆಯಲ್ಲಿ ಸ್ವಲ್ಪ ಆ ಘಟ್ಶ್ರಾದ್ದದ ಇದಕ್ಕೆ ಬಂದಾಗ, ಅಥವಾ ಹುಡುಗನನ್ನು ಕರ್ಕೊಂಡೋಗ್ಲಿಕ್ಕೆ ಬಂದಾಗ, ಅವನ ತಂದೆ ಕಾಲಿಗೆ ನೀರು ಹಾಕದೆ ಒಳಗೆ ಹೋಗ್ತಾನೆ ನೋಡಿ. ಇದು ಬಿಂಬನ ಕ್ರಮ. ಬಿಂಬನ ಅಂತ ಹೇಳೋದಲ್ಲಿ ಬಿಂಬ ನಮ್ಗೆ ಕಾಣ್ತಾ ಇದೆ, ಆದರೆ ಹೋಗದೇ ಇರೋದಕ್ಕೊಂದು ಉದ್ದೇಶ ಇದೆ ಅಲ್ಲ. ಅದನ್ನು ಅವರು ವಿವರಿಸಿ ಹೇಳ್ತಾರೆ, ಹೀಗೆ ಅದು ಯಾಕೆ ಆಯಿತು ಅಂತ ಹೇಳಿ. ಇಂಥ ಕೆಲವು ಸಣ್ಣ ಪುಟ್ಟ ವಿವರಗಳನ್ನು
ಸಿನಿಮಾ ಕಟ್ಟುವಾಗ ಹೇಗೆ ಬಳಸಿದ್ರವರು ಅಂತ ಹೇಳೋದನ್ನು ಕೇಳ್ತಾ ಇವತ್ತು ನಮಗೇನಾಗಿದೆ ಈ ಸಿನಿಮಾ ನೋಡೋದು ಹೇಗೆ, ಸಿನಿಮಾ ಕಾಣೋದು ಹೇಗೆ, ನಾವು ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು ಬರೀ ಅವರ ಸಿನಿಮಾಕ್ಕಲ್ಲ. ಇಷ್ಟು ಮಾತನಾಡಿದ ಮೇಲೆ ನನಗೆ ಅನ್ನಿಸ್ತದೆ ಬೇರೆ ಸಿನಿಮಾಗಳನ್ನು ನೋಡುವಾಗ ನಾನು ಇದನ್ನೆಲ್ಲ ಗಮನಿಸ್ತಾ ಹೋಗ್ತೀನಿ ಅಂತೇಳಿ. ಸೊ ನನ್ನ ಅರಿವು ಕೂಡ ಜಾಸ್ತಿ ಆಗಿದೆ ಇದ್ದೀನಿ. ಇದು ನನಗೆ ಭಾಳ ಸಂತೋಷ ಕೊಟ್ಟ ವಿಚಾರ ಈ ಬುಕ್ಕಿನ ಬಗ್ಗೆ ಅಂತೇಳಿ ಅನ್ನಿಸ್ತು. ಈ ಪುಸ್ತಕದಲ್ಲಿ ನಾನು ವಿವರಿಸಿದ್ದೀನಿ. ಒಂದು ಕಥೆಯನ್ನು ಆರಿಸ್ಕೊಳ್ಳುವಾಗ ಮಾನದಂಡಗಳು ಯಾವುದು ಅಂತ ಭಾಳ ವಿವರವಾಗಿ ಒಂದು 2-3 ಕೃತಿಯ ವ್ಯಾಖ್ಯಾನದಲ್ಲಿ ಬಳಸಿದ್ದೀನಿ. ಮೊದಲನೇದಾಗಿ ಆ ಕಥೆ ಒಂದು ಅನುಭವವನ್ನು ಗಟ್ಟಿಯಾಗಿ ಹೇಳುತ್ತಾ ಅನ್ನೋದು ಮೊದಲ ಇದು ಆಯ್ಕೆಯ ಮಾನದಂಡ. ಒಂದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಅನುಭವವನ್ನು, ಒಂದು ದಟ್ಟವಾದ ಅನುಭವವನ್ನು ಅದು ಕೊಡಬೇಕು. ಅದು ಸಂತೋಷದ ಅನುಭವ ಆಗಿರ್ಬೋದು. ಸಂತೋಷದ ಅನುಭವ ನನ್ನ ಫಿಲ್ಮ್ಗಳಲ್ಲಿ ಹೆಚ್ಚಿಲ್ಲ. ಒಂದು ರೀತಿಯಲ್ಲಿ ಹತಾಶೆಯ, ದುಃಖದ, ಒಂದು ಥರದ ವಿಷಾದದ ಛಾಯೆ ಇರುವ ಇದೆ ಜಾಸ್ತಿ ಇದೆ. ಯಾಕಂದರೆ ಇದರಿಂದ ಆ ಅನುಭವ ನಿಮ್ಮನ್ನು ಚಿಂತನೆ ಮಾಡೋದಕ್ಕೆ ಹಚ್ಚುತ್ತೆ. ಹಾಗಾಗಿ ನನಗೆ ಯಾವ ರೀತಿಯ ಅನುಭವವನ್ನು ಒಂದು ಕತೆ ಕಟ್ಕೊಡುತ್ತೆ ಅನ್ನೋದು ಮುಖ್ಯ. ಅದು ಒಂದೇಳೆ ಮೂಲ ಕಥೆಯಲ್ಲಿ ಇಲ್ಲದೆ ಇದ್ದರೆ ಅದು ಮತ್ತೊಂದು ಅನುಭವವಾಗಿ ಪರಿವರ್ತಿಸಬಹುದಾ ಅನ್ನೋದು ಹುಡುಕ್ತೀನಿ. ಎರಡನೇ ಇದರಲ್ಲಿ ಆ ಕತೆ ಎಷ್ಟರ ಮಟ್ಟಿಗೆ ಸಮಕಾಲೀನ ಇದಕ್ಕೆ ಸ್ಪಂದಿಸ್ತಾ ಇದೆ, ಸಂದರ್ಭಕ್ಕೆ, ಸಮಕಾಲೀನ ಟೆನ್ಷನ್ಗಳಿಗೆ ಸ್ಪಂದಿಸ್ತಾ ಇದೆ ಅಂತ ಅದನ್ನು ನಾನು ಹುಡುಕ್ತೀನಿ. ಅದು ಹೊಂದುತ್ತಾ ಇಲ್ಲ ಅಂತಂದರೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತಿನ ಕಾಲಘಟ್ಟದ ಸಮಸ್ಯೆಗಳನ್ನು ಅದು ಅಡ್ರೆಸ್ ಮಾಡೋ ಥರದ್ದು ಮಾಡ್ತೀನಿ. ಕೇವಲ ಇವತ್ತಿನ ಕಥೆ ಹೇಳಿದರೆ ಸಾಕೆ ಇಲ್ಲ, ಅದು ಇವತ್ತಿನ ಅಂದರೆ ಸದ್ಯದ ಕಥೆಯನ್ನು ಹೇಳುತ್ತಲೇ ಸಾರ್ವಕಾಲಿಕವೂ ಆಗುವ ಗುಣ ಇದೆಯಾ ಅದಕ್ಕೆ ನೋಡ್ತೀನಿ. ಸದ್ಯದ ಕಥೆಯನ್ನು ಹೇಳುವ ಎಲ್ಲ ಕಥೆಗಳು ಸಾರ್ವಕಾಲಿಕ ಗುಣ ಇರಲ್ಲ. ಒಂದು ಇವತ್ತಿನ ಕಥೆ ಆಗಿದ್ದು, ಆ ಇವತ್ತಿನ ಕಥೆ ಕೇಳ್ತಾ ಅದು ಇನ್ನೊಂದು ಯಾವತ್ತೂ ನಡೆಯುವಲ್ವಂತ ಒಂದು ಕಥೆ ಅಂತ ಅನ್ನಿಸ್ಬೇಕು. ನಾವು ಕೇಳ್ತಿರೋದು ಪುರಾಣದ್ದೇ ಕಥೆ ಆಗಿರ್ಬೋದು, ನಾವು ಓದ್ತಿರೋದು ಇತಿಹಾಸದ ಘಟನೆಯೇ ಆಗಿರ್ಬೋದು. ಅದರಲ್ಲಿ ಇವತ್ತು ಅದರ ಕೆಲವು ಅಂಶಗಳು ಇವತ್ತಿನ ಸಮಾಜದಲ್ಲೂ ಕಾಣಬೇಕು. ಹಾಗೆ ಇವತ್ತು ನಡೆಯುತ್ತಿರುವ ಒಂದು ಇದನ್ನು ಹಿಂದೆನೂ ನಡೆದಿತ್ತು, ಮುಂದೆಯೂ ನಡೆಯಲಿದೆ ಅಂತ ನೋಡಿದಾಗ ಆ ಸಿನಿಮಾಕ್ಕೊಂದು ಕಂಟಿನ್ಯೂಟಿ ಬರುತ್ತೆ, ಆ ಸಿನಿಮಾಕ್ಕೊಂದು ದರ್ಶನ ಬರುತ್ತೆ. ಅದು ಎರಡನೇದು. ಸಾರ್ವಕಾಲಿಕ ಅಂದರೆ ಸದ್ಯ ಮತ್ತು ಸಾರ್ವಕಾಲಿಕ. ಮೂರನೇದು ಬಹಳ ಮುಖ್ಯವಾದದ್ದು ನನಗೆ ಎಷ್ಟರ ಮಟ್ಟಿಗೆ ಈ ಮಾಧ್ಯಮದಲ್ಲಿ ಅದನ್ನು ತರೋದಕ್ಕೆ ಸಾಧ್ಯ ಅಂತ. ಅದು ಮಾಧ್ಯಮದ ದೋಷ ಅಲ್ಲ, ನನ್ನ ಮತ್ತು ಮಾಧ್ಯಮದ ನಡುವೆ ಒಂದು ಸಂಬಂಧ ಇರುತ್ತಲ್ಲ, ಆ ಮಾಧ್ಯಮದಲ್ಲಿ ನಾನು ಇದನ್ನು ದುಡಿಸ್ಕೊಳ್ಬಲ್ಲೆ, ಇನ್ನೊಬ್ಬನಿಗೆ ಸಾಧ್ಯವಾಗಿದ್ದು ನನಗೆ ಸಾಧ್ಯವಾಗದೇ ಇರ್ಬೋದು, ನನಗೆ ಸಾಧ್ಯವಾಗಿದ್ದು ಮೂರನೇನಿಗೆ ಸಾಧ್ಯವಾಗದೇ ಇರ್ಬೋದು. ನನ್ನ ಶಕ್ತಿಯಲ್ಲಿ, ನನ್ನ ಮಿತಿಯಲ್ಲಿ ಈ ಕಥೆಯ ಒಳ ಹೊರಗನ್ನೆಲ್ಲ ನಾನು ದುಡಿಸ್ಕೊಳ್ಬಲ್ಲೆ ಅಂತ ಅನ್ನಿಸ್ಬೇಕು. ಅದು ನಾಲ್ಕನೇದು. ಆ ನಂತರ ನಾನು ಹುಡುಕೋದು ಏನು ಅಂತಂದರೆ, ಈ ಕಥೆಗೆ ಒಂದು ರೀತಿಯಲ್ಲಿ ನನ್ನ ಅನುಭವವನ್ನು, ನನ್ನ ಅಂದರೆ ನೋಡುಗನ ಅನುಭವವನ್ನು ವಿಸ್ತರಿಸುವ ಶಕ್ತಿ ಇದೆಯಾ. ವಿಸ್ತರಿಸುವ ಶಕ್ತಿ ಇಲ್ಲದೇ ಇದ್ದರೂ ಅವನನ್ನು ಮರುಚಿಂತನೆ, ಮರು ಯೋಚನೆ ಮಾಡುವಾಗೆ ಪ್ರೇರೇಪಿಸಬಹುದಾ, ಆವಾಗ ನನಗದು ಹೇಳಲೇಬೇಕು ಅಂತ ಅನಿಸುತ್ತೆ. ಇದಿಷ್ಟು ಈ ಥರದ ಗುಣಗಳನ್ನು ಇಟ್ಕೊಂಡು ನೋಡೋದು. ಕಥೆಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಪ್ರಾಯಶಃ ಯಾವುದೋ ಒಂದು ನೆಲೆಯಿಂದ ಕಥೆಯನ್ನು ನಾವು ಮಾಡಬೇಕು ಅನ್ನೋ ಭಾವನೆ ಹುಟ್ಟುತ್ತೆ. ಅದು ಕೇವಲ ಅದರ ರಾಜಕೀಯ ಭಿತ್ತಿ ಆಗಿರ್ಬೋದು, ಅದು ಸಾಮಾಜಿಕ ನೆಲೆ ಆಗಿರ್ಬೋದು, ಅಥವಾ ವ್ಯಾಖ್ಯಾನ ಗುಣ ಆಗಿರ್ಬೋದು, ಅಥವಾ ಅದರ ಸಾಧ್ಯತೆಗಳನ್ನು ಕಂಡುಕೊಂಡಿರ್ಬೋದು. ಆನಂತರ ಅದು ಆಯ್ಕೆ ಮಾಡಿದ ಮೇಲೆ ಅದನ್ನು ಹುಡುಕ್ತಾ ಹೋದರೆ ಇವೆಲ್ಲವೂ ಅದರೊಳಗೆ ಸೇರ್ಕೋತಾ ಹೋಗುತ್ತೆ. ಹಾಗಾಗಿ ಫಿನಿಶ್ಡ್ ಸ್ಕ್ರಿಪ್ಟ್ ಬರೆಯೋದಕ್ಕೆ ಏನಿಲ್ಲ ಅಂತಂದರೂ ಒಂದು 6ರಿಂದ 8 ತಿಂಗಳು, ಕೆಲವೊಮ್ಮೆ ಅನೇಕ ವರ್ಷಗಳೇ ಕಾಯುತ್ತೆ. ಈಗ ಉದಾಹರಣೆಗೆ ಹಸಿನ ಅನ್ನೋ ಸಿನಿಮಾ ಕೇವಲ ಒಂದು 4 ತಿಂಗಳಲ್ಲಿ ಬರೆದು ಅದರದೇ ದ್ವೀಪ ಸುಮಾರು 10 ವರ್ಷ ಕಾದು ಬರೆದು ಹೊರದಾಕಿದ್ವು. ಈ ಥರ
ನಿರ್ದಿಷ್ಟ ಒಂದು ಮಾನದಂಡ ಅಂತ ಅಥವಾ ಇದು ಅಳತೆಗೋಲಿರಲ್ಲ, ಹೀಗೇ ಮಾಡ್ತೀವಿ ಅಂಥೇಳಿ. ಅದು ನಿಮ್ಗೆ ಒಳಗೆ ಕಥೆ ಬೇರೆ, ಕಥಾನಕ ಬೇರೆ, ವಸ್ತು ಬೇರೆ, ಅದರ ಪರಿವೇಶ ಬೇರೆ. ಆ ವಸ್ತು ತಂತಾನೇ ಆಳ್ಕೋತ ಹೋಗಬೇಕು. ಈ ಗಿಡ ನೆಡ್ದಾಕೆ ಒಂದು ಗಿಡ ಇವತ್ತೇ ಚಿಗುರ್ಬೋದು, ಮತ್ತೊಂದು 3 ತಿಂಗಳು ಬಿಟ್ಟು ಚಿಗುರ್ಬೋದು. ಅದು ನಾವು ಹೊರಗಿಂದ ಹೇಳೋಕ್ಕಾಗಲ್ಲ. ಆ ಗಿಡದಾಗೆ ಸಹಜ ಗುಣಗಳು ಎಲ್ಲ ಇದು. ಮಡಿಕೆ ಮರ 8 ವರ್ಷ ಬೇಕು ಫಲ ಬಿಡೋದಕ್ಕೆ. ಹಂಗಂದ್ರೆ ಭತ್ತ ಸಸಿ ನೆಟ್ಟರೆ ಅದು 3 ತಿಂಗಳಿಗೆ ಬಿಡಲೇಬೇಕು, ಇಲ್ಲದಿದ್ದರೆ ಭತ್ತ ಸಸಿ ಕಿತ್ತು ಬಿಸಾಕ್ತೀವಿ ನಾವು. ಹಾಗಾಗಿ ಒಂದು ಮಾನದಂಡವನ್ನು ಎಲ್ಲ ಇಟ್ಕೊಳಕ್ಕಾಗಲ್ಲ. ಆದರೆ ಅದ್ರ ಹುಡುಕ್ತಾ ಇದ್ದಾಗ ಒಳಗಡೆಯಿಂದ ಒಂದೊಂದೇ ಹುಡ್ಕೋತಾ ಹೋಗುತ್ತೆ. ಈ ಥರದ ಪುಸ್ತಕ ಬಂದಿಲ್ಲ ಅಂತ ಹೇಳಿ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. ಇದು ಒಂಥರ ಹೊಸ ಚಿಂತನೆಗೆ ಹಚ್ಚುವ ಪುಸ್ತಕ ಆಗಿದೆ. ಅದೇ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ನಿಮ್ಮ ಎದುರುಗಡೆ ಸಿನಿಮಾ ಇದೆ, ಅದು ಎರಡನ್ನು ನೋಡ್ತಾ ನೀವೇ ಅದನ್ನು ಗಮನಿಸ್ತಾ ಅಲ್ಲಿ ಹೇಳಿದ್ದನ್ನು ಇದು ಹೀಗೆ ಬಂದಿದೆ, ಯಾಕೆ ಬಂದಿದೆ, ಇಷ್ಟು ಹೇಳಿಯೂ ನಾವು ಬಿಟ್ಟ ವಿಷಯಗಳು ತುಂಬ ಇದ್ದಾವೆ ಇಲ್ಲಿ. ಅದನ್ನು ಗಮನಿಸಿದರೆ ಇನ್ನೂ ಇದನ್ನು ವಿಸ್ತರಿಸ್ತಾ ಹೋಗ್ಬೋದು. ಆದರೆ ನಾವು ನಮಗೆ ಇನ್ನೊಂದು ನಿರ್ಬಂಧ ಹಾಕಿದ್ವಾಯಿತು, ನಾವು 300 ಪುಟದಲ್ಲಿ ಇದನ್ನು ಮುಗಿಸಬೇಕು ಅಂತೇಳಿ. ಅದಕ್ಕೆ ಇದನ್ನು ಕೆಲವು ವಿಷಯಗಳನ್ನು ಬಿಟ್ಟಿದ್ದೇವೆ. ಆದರೆ ಇಂಥ ಪುಸ್ತಕಗಳ ಅಗತ್ಯ ಇದೆ ಅಂತ ಹೇಳಿ ನಿಮಗೆಲ್ಲಾದರೂ ಅನಿಸಿದರೆ ನಮ್ಮ ಶ್ರಮ ಸಾರ್ಥಕ ಅಂತೇಳಿ ನನಗೆ ಅನ್ನಿಸ್ತದೆ. ಸಿನಿಮಾನೇ ಆಗಿರ್ಬೋದು, ನಾಟಕನೇ ಆಗಿರ್ಬೋದು, ಸಂಗೀತನೇ ಆಗಿರ್ಬೋದು, ಸಾಹಿತ್ಯನೇ ಆಗಿರ್ಬೋದು, ಏನಾದರೂ ಒಂದು ವಿವರಣೆಗೆ ಬಂದಾಗ ಅದನ್ನು ಓದಿಲ್ಲದೆ ಇದ್ದರೆ ಅಥವಾ ಅದನ್ನು ನೋಡಿಲ್ಲದೆ ಇದ್ದರೆ, ಅದನ್ನು ಕೇಳಿಲ್ಲದೆ ಇದ್ದರೆ ಅದನ್ನು ರಿಲೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸಾಹಿತ್ಯ ಆದರೆ ಏನು ಮಾಡ್ತೀವಿ ಅಂತ ತಕ್ಷಣ ಹೋಗ್ಬಿಟ್ಟು ಆ ಪುಸ್ತಕವನ್ನು ಓದ್ತೇವೆ. ಅದರ ನೆನಪಲ್ಲಿ ನಾನು ವಿಮರ್ಶೆಯನ್ನು ಅರ್ಥ ಮಾಡ್ಕೋತೀನಿ, ವ್ಯಾಖ್ಯಾನ ನೆಲೆಯನ್ನು ಅರ್ಥ ಮಾಡ್ಕೋತೀವಿ, ವ್ಯಾಖ್ಯಾನದ ನೆಲೆಯನ್ನು. ಸಿನಿಮಾದಲ್ಲೂ ಹಾಗೆ ಆಗಬೇಕು. ನಮ್ಮಲ್ಲೊಂದು ದೊಡ್ಡ ತಪ್ಪೇನಿದೆ ಅಂದರೆ ಸಿನಿಮಾ ಒಂದೇ ಸಲ ನೋಡಿಬಿಡೋದು ಅಂತ. ಹೇಗೆ ಒಂದು ಪದ್ಯ ಅರ್ಥವಾಗದಿದ್ದರೆ, ಕವನ ಅರ್ಥವಾಗದಿದ್ದರೆ ಮತ್ತೆ ಓದ್ತೀವೋ, ಹಾಗೆ ಸಿನಿಮಾವನ್ನು ಮತ್ತೆ ನೋಡಿದಾಗ ಅದರ ಬೇರೆ ಬೇರೆ ಮಗ್ಗಲುಗಳು ಅರ್ಥವಾಗ್ತಾ ಹೋಗುತ್ತೆ. ಈ ಪುಸ್ತಕದಲ್ಲಿ ಅಂಥ ಒಂದು ನೆಲೆ ಸಿಕ್ಕಲಿನ ಕಾರಣಕ್ಕೆ ಎಲ್ಲಿ ವಿವರಣೆಗಳನ್ನು ಕೊಡ್ತಾ ಹೋಗ್ತೀವೋ ಅಲ್ಲೊಂದು QR ಕೋಡ್ ಹಾಕಿ ಆ ದೃಶ್ಯವನ್ನು ಕೂಡ ಕೊಟ್ಟಿದ್ದೇವೆ. ಈಗ ನಾಗರಕಲ್ಲು ಘಟ್ಸಾದಲ್ಲಿ ನಾಗರಬನದಲ್ಲಿ ನಾಣಿಯನ್ನು ನಾಗರಕಲ್ಲು ಮುಟ್ಟಿಸುವ ಒಂದು ದೃಶ್ಯ ಇದೆ. ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಪಕ್ಕದಲ್ಲಿ QR ಕೋಡ್ ಇದೆ. ನೀವು ಸ್ಕ್ಯಾನ್ ಮಾಡಿದರೆ ಆ ನಾಗರಬನದ ದೃಶ್ಯ ಓಪನ್ ಆಗುತ್ತೆ. ಓಪನ್ ಆದರೆ ಆ ಇಡೀ ದೃಶ್ಯ ನೋಡಿ, ಆ ವ್ಯಾಖ್ಯಾನ ನೋಡಿ, ಓದಿ, ಆಗೇನಾಗುತ್ತೆ ಅಂದರೆ ರಿಲೇಟ್ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಈ 50 ವರ್ಷದಿಂದ ನೋಡಿದ ಘಟ್ಸಾದ ಈಗ ನೆನಪಿರಲ್ಲ ಎಲ್ಲರಿಗೂ. ನಾವೇನೋ ಫಿಲ್ಮ್ ಮೇಕರ್ಸು, ನಮಗೆ ನೆನಪಿರುತ್ತೆ, ಬಟ್ ಸಾಮಾನ್ಯ ಓದುಗನಿಗೆ ನೆನಪಿರಲ್ಲ. ಯಾಕಂದರೆ ಒಂದೇ ಸಲ ನೋಡಿರ್ತೀನಿ, ಅದು 50 ವರ್ಷದ ಹಿಂದೆ. ಆ ಥರ ಪ್ರತಿ ಸಿನಿಮಾಕ್ಕೂ ಒಂದು QR ಕೋಡ್ ಹಾಕಿ ಮುಖ್ಯ ದೃಶ್ಯಗಳನ್ನು ಅಲ್ಲಿ ತೋರಿಸಿದ್ವಿ. ಉದಾಹರಣೆಗೆ ಆನಂದರಾಯರು ಹೇಗೆ ಕ್ರಮೇಣ ಗಾಂಧಿಯಾಗಿ ಬದಲಾದ, ಆನಂದರಾಯರು ಒಬ್ಬ ಸಾಧಾರಣ ಕ್ಲರ್ಕು ಗಾಂಧಿಯಾಗಿ ಬದಲಾಗೋದನ್ನು ಇದರ ಮೂಲಕ ನಾವು 4 ಶಾರ್ಟ್ಗಳ ಮೂಲಕ ಮಾಡಿದ್ದೀವಿ. ನೀವು QR ಕೋಡ್ ಹಾಕಿದರೆ ಇಡೀ ಸೀನ್ ಬರುತ್ತೆ. ಅವಾಗ ರಿಲೇಟ್ ಆಗೋಕ್ಕೆ ಸುಲಭ ಆಗುತ್ತೆ ಮತ್ತು ಆ ಟೆಕ್ನಿಕನ್ನು ಅರ್ಥ ಮಾಡ್ಕೋಬೋದು.